ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಒಂದು ಹಣಕಾಸಿನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುವಂಥದ್ದು. ಈಗಾಗಲೇ 3 ಜನ ಅಧಿಕಾರಿಗಳು ಬಂದಿರೋ ಜೊತೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣದ ಒಂದು ಇಲಾಖೆಯ ಅಧ್ಯಕ್ಷರಾಗಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಕೂಡ ಈಗಾಗಲೇ ರಾಜೀನಾಮೆ ಸಲ್ಲಿಸೋದಾಗಿ ತಮ್ಮ ನಿಲುವನ್ನು ಪ್ರಕಟಿಸಿರುವುದು ಸಾಕಷ್ಟು ಚರ್ಚೆಗೆ ಎಡೆಮಾಡಿ ಕೊಟ್ಟಿದೆ. ನಾನು ಇವಾಗ ಈ ಒಂದು ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲದಿದ್ರೂ ಕೂಡ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಿವಮೊಗ್ಗದ ಚಂದ್ರಶೇಖರ್ನವರ ಮನೆಯಲ್ಲಿದ್ದೀನಿ. ಬನ್ನಿ ಅವರ ಪತ್ನಿನ ಮಾತಾಡ್ಸೋಣ. ಈ ಇಡೀ ಬೆಳವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಮೇಡಮ್, ಈಗಾಗಲೇ ಘಟನೆ ನಡೆದು ಹೆಚ್ಚು ಕಡಿಮೆ 2 ವಾರ ಆಗ್ತಾ ಬಂತು. ಸಾಕಷ್ಟು ಚರ್ಚೆಗೆ ಇದು ರಾಜ್ಯದಿಂದ ಅವಕಾಶ ಮಾಡಿಕೊಟ್ಟಿತ್ತು. ಅಂತಿಮವಾಗಿ ಇಲಾಖೆಯ ಒಂದು ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ತಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರಕಟ ಮಾಡಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? ಸರ್, ಅದು ಸಚಿವರ ಹೆಸರು ನಮ್ಮ ಮನೆಯವ್ರು ಮೆನ್ಷನ್ ಮಾಡಿಲ್ಲ ಯಾವುದ್ರಲ್ಲೂ. ಅವರು ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಲೇ ಆಗಿರೋದು. ಅವ್ರ ಹೆಸರು ನಂಗೆ ಮೆನ್ಷನ್ ಮಾಡಿಲ್ಲ. ನಾವು ಕೇಳ್ತಾ ಇರೋದು ಆಫೀಸಲ್ಲಿ ಏನು ಫ್ರೆಷರ್ ಬಿದ್ದಿತ್ತು, ಅವ್ರ ಫೋನ್ ಲಾಕು ನಾವು ಓಪನ್ ಮಾಡೋಕ್ಕಾಗಿಲ್ಲ ಸರ್. ಪೊಲೀಸರು ಇದಕ್ಕೆ ನಾವು ಕೊಟ್ಟಿದ್ದೀವಿ. ಅವ್ರ ಫೋನಿಗೆ ಯಾರು ಲಾಸ್ಟ್ ಕಾಲ್ ಮಾಡಿದ್ದಾರೆ, ಏನಕ್ಕೆ ಫ್ರೆಷರ್ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಬರುವಾಗ ಡಿಸೈಡ್ ಆಗೇ ಬಂದುಬಿಟ್ಟಿದ್ದಾರೆ ಸರ್, ನಾನು ಇದು ಸುಸೈಡ್ ಮಾಡ್ಕೋಬೇಕಂತ. ಅಷ್ಟೊಂದು ಫ್ರೆಷರ್ ಏನು ಕೊಟ್ಟಿದ್ದಾರೆ, ಆಫೀಸಲ್ಲಿ ಏನು ನಡೀತು ಅನ್ನೋ ಸತ್ಯ ಹೊರಗಡೆ ಬರಬೇಕಾಗಿದೆ ಸರ್. ನಮಗೆ ಫೋನ್ ಕಾಲ್ ಲಿಸ್ಟು ಏನು ಅನ್ನೋದು ಗೊತ್ತಾಗಬೇಕು ಸರ್. ಅದೊಂದು ಮುಖ್ಯವಾಗಿ ನಾನು ಕೇಳ್ಕೊತಾ ಇರೋದು ಸರ್. ಮತ್ತು ಅವರು ನಾನು ಹೇಳಿ ಎಲ್ಲ ಅವಮಾನ ಅಂತ ಬರೆದಿಟ್ಟೋಗಿದ್ದಾರೆ. ಅದರದ್ದು ನಮಗೆ ಮಾಹಿತಿ ಬೇಕು. ಒಳಗಡೆ ಆಫೀಸಲ್ಲಿ ಏನು ನಡೀತು, ಯಾತಕ್ಕೋಸ್ಕರ. ಬಟ್ ಇದು ಹಣದ್ದು ಫಸ್ಟ್ ಆದರೂ ಸರ್ ಹಗರಣ ಆಗಿದೆ ಅನ್ನೋದು ಗೊತ್ತು ಸರ್. ಹೊರಗಡೆ ಬರೆದು ಎಲ್ಲ ಡಿಟೇಲಾಗಿ ಬರೆದಿಟ್ಟೋಗಿದ್ದಾರೆ. ಆದರೆ ನಮಗೆ ಅವರು ಸತ್ಯ ಏನು ಅಂತ ಹೊರಗಡೆ ಬರಬೇಕು ಸರ್. ಅವರು ಏನಕ್ಕೆ ಮನೆಗೆ ಬಂದಮೇಲೆ ಅವ್ರಿಗೆ ಫೋನ್ ಬರ್ತಾಯಿತ್ತು, ಬಟ್ ಅವ್ರು ಸೈಲೆಂಟಿಗೆ ಹಾಕಿದ್ರು ಫೋನು. ಫೋನ್ ಏನಕ್ಕೆ ಮಾಡ್ತಾಯಿದ್ರು, ಯಾರು ಮಾಡಿದರು, ಅವ್ರ ಬಗ್ಗೆ ನನಗೆ ತನಿಖೆ ಬೇಕು ಸರ್. ಫೋನ್ ಆರಂಭದಲ್ಲಿ 3 ಜನ ಅಧಿಕಾರಿಗಳನ್ನ ಅಂದರೆ ತನಿಖಾ ಸಂಸ್ಥೆ ವಶಪಡಿಸ್ಕೊಂಡ್ಬಿಟ್ಟು ಅವ್ರನ್ನ ಬಂಧನ ಮಾಡಿಬಿಟ್ಟು ಅವ್ರನ್ನ ವಿಚಾರಣೆ ಮಾಡப்படுತ್ತೆ. ನಂತರ ಈಗ ನಿನ್ನೆ ಕೂಡ ಸಚಿವರ ಒಂದು ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ನಾಗರಾಜ್ ಅಂತ ಏನಿದ್ದಾರೆ ಅವ್ರನ್ನ ಕೂಡ ಬಂಧನ ಮಾಡುತ್ತೆ. ಈಗ ಸಚಿವರೇ ಖುದ್ದು ರಾಜೀನಾಮೆಗೆ ಒಳಪಟ್ಟಿರುವಂಥದ್ದು. ಏನು ಅನ್ಸುತ್ತೆ? ಅದೇ ಸರ್, ಈಗ ತನಿಖೆ ನಡಿಬೇಕಾಗಿದೆ ಸರ್. ಯಾರಾದರೂ ತಪ್ಪಿತಸ್ಥರು ಯಾರಾದರೂ ಸರಿ ಸರ್, ತನಿಖೆ ನಡಿಬೇಕು. ನಮ್ಮ ಮನೆಯ ಸಾವಿಗೆ ನ್ಯಾಯ ಬೇಕು ಅಂತಲೇ ನಾನು ಕೇಳ್ಕೊತಾ ಇರೋದು ಸರ್. ಅಷ್ಟೇ. ತನಿಖೆ ಆಗಲಿ ಸರ್, CBI ಆಗಲಿ SIT ಆಗಲಿ ತನಿಖೆ ಆಗಬೇಕು. ನಮ್ಮ ಮನೆಯವರಿಗೆ ಯಾರು ಫೋನ್ ಮುಖಾಂತರನೂ ಅವ್ರು ಪ್ರೆಷರ್ ಕೊಟ್ಟಿದ್ದಾರೆ. ಲಾಸ್ಟ್ ನಮ್ಮ ಮನೆಗೆ ಬಂದ ಮೇಲೂ ಅವರಿಗೆ ಫೋನ್ ಮುಖಾಂತರ ಫೋನ್ ಬಂದಿದೆ. ಅದು ಯಾರ್ಯಾರು ಫೋನ್ ಮಾಡಿದ್ದಾರೋ ಅವ್ರದ್ದಷ್ಟು ತನಿಖೆನೂ ನಮಗೆ ಬೇಕು. ಮತ್ತು ಅವರು ಆಫೀಸಲ್ಲಿ ಅವಮಾನ ಅಂತ ಬರೆದಿದ್ದಾರಲ್ವ, ಆಫೀಸ್ ಒಳಗಡೆ ಏನು ನಡೀತು ಅನ್ನೋದು ನಮಗೆ ಸತ್ಯ ಹೊರಗಡೆ ಬರಬೇಕಾಗಿದೆ ಸರ್. ಮೇಡಮ್, ಈಗ ಆರಂಭದಲ್ಲಿ ಏನಾದರೂ ಸುಮ್ಮನೆ ಸಾಮಾನ್ಯ ಒಂದಷ್ಟು ಹಗರಣ ಅಂದರೆ ಸಾಮಾನ್ಯ ಟ್ರಾನ್ಸಾಕ್ಷನ್ನು ಕೋಟಿಗಟ್ಟಲೆ ಅಂತ ಹೇಳ್ತಾರೆ. ಆದರೆ ಈಗ ತನಿಖೆ ಮಾಡ್ತಾ ಹೋದಂಗೂ SIT ತನಿಖೆ ಆರಂಭದ ನಂತರ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತಂದ್ರೆ ಹೈದರಾಬಾದ್ ಕಂಪ್ನಿ ಆಗಿರ್ಬೋದು, ಡೆಲ್ಲಿ ಕಂಪ್ನಿಗಳಾಗಿರ್ಬೋದು, ಈ ಎಲ್ಲ ಕಂಪ್ನಿಗಳಿಗೆ ಹಣಕಾಸಿನ ವಹಿವಾಟು ಆಗಿರೋಂಥದ್ದು ಮತ್ತು ಬೇನಾಮಿ ಕಂಪ್ನಿಗಳಿಗೆ ಹಣ ವರ್ಗಾವಣೆ ಆಗಿರೋಂಥದ್ದು. ಇದು ಯಾವ ಥರ ಅನ್ಸುತ್ತೆ ನಿಮಗೆ? ಅದೇ ಸರ್, ಇವರು ಅಮೌಂಟನ್ನು ಇವ್ರನ್ನ ಬಳಕೆಗೋಸ್ಕರ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸಿ ಅವರನ್ನು ಸಿಕ್ಕಾಬಟ್ಟೆ ಫ್ರೆಷರಿಗೆ ಅವರು ಒಳಪಡಿಸಿದ್ದಾರೆ ಸರ್. ಆಫೀಸ್ ಫ್ರೆಷರಿಗೆ ಅದೆಲ್ಲ ಏನಕ್ಕೆ ಅವ್ರನ್ನ ಅಷ್ಟರ ಫ್ರೆಷರಿಗೆ ಏನಕ್ಕೆ ಮಾಡಬೇಕಾಗಿತ್ತು ನಾವು ಕೇಳ್ತಾ ಇರೋದು ಅಷ್ಟೇ. ಏನಕ್ಕೋಸ್ಕರ ಅವ್ರಿಗೆ ಆ ಥರ ಮಾಡಬೇಕಾಗಿತ್ತು? ಫ್ರೆಷರ್ ಏನು ಕೊಟ್ಟಿದ್ರು, ಫೋನ್ ಕಾಲ್ಸ್ ಏನೇನು ಬಂದಿತ್ತು, ಯಾಕೆ ಅವರು ಅಷ್ಟೊಂದು ಆತ್ಮಹತ್ಯೆಗೆ ಶರಣಾಗಲೇಬೇಕು ಅನ್ನೋ ತೀರ್ಮಾನ ತೊಗೊಂಡಿದ್ದಾರಲ್ವ, ಅದರಿಂದ ಹಿಂದಿನ ಕಾರಣ ಏನು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಆಫೀಸಲ್ಲಿ ಏನೇನು ನಡೀತು, ಅವಮಾನ ಅಂತ ಬರೆದಾಗ ಒಂದು ಮನುಷ್ಯನಿಗೆ ಯಾವ ರೀತಿ ಇನ್ಸಲ್ಟ್ ಮಾಡಿರ್ಬೋದು ಸರ್ ಅವರು. ಇಲ್ಲಾಂದ್ರೆ ಅಂಥ ಮನುಷ್ಯ ಅಲ್ಲ ಸರ್. ಅಂಥ ಅಮೌಂಟ್ ಇವತ್ತು ಅವ್ರಿಗೆ ಈಗ ಅಮೌಂಟ್ ವಾಪಸ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರಲ್ವ ಸರ್. ಫಸ್ಟೇ ಆ ಅಮೌಂಟ್ ಹಗರಣ ನಡೀಲಿಲ್ದಂಗೆ ಇದ್ದರೆ ಜೀವ ಉಳಿತಿತ್ತಲ್ವ. ಈಗ ಲಾಸ್ ಆಗಿದ್ದು ಯಾರಿಗೆ ಸರ್? ನಮಗೆ ತಾನೇ, ನಮ್ಮ ಮನೆಗೆ ತಾನೇ ಸರ್ ಲಾಸ್ ಆಗಿದ್ದು. ಈಗ ನಮ್ಗೆ ಜೀವನ ಆಧಾರನೂ ಇಲ್ಲ. ಮನೆ ನಡೀತಾ ಇದ್ದಿದ್ದೆ ಅವರಿಂದ. ಜೀವನ ಆಧಾರನೂ ಇಲ್ಲದೆ ನಾನು 2 ಮಕ್ಕಳು ನಾನು ಯಾವ ರೀತಿ ಓದಿಸ್ಬೇಕು? ನಾನು ಕೇಳ್ತಾ ಇರೋದು ಅದೇ, ನಮಗೆ ನ್ಯಾಯ ಬೇಕು. ಅಂದರೆ ನೀವು ಹೇಳ್ತಿರೋದು ಇಡೀ ಪ್ರಕರಣದಲ್ಲಿ ಪತಿಯ ಯಾವ ಪಾತ್ರ ಇಲ್ದಿದ್ರು ಕೂಡ ಅವ್ರನ್ನ ಬಲಿಪಶು ಮಾಡಲಾಯಿತು. ಅಂತಿಮವಾಗಿ ಅವರು ತಮ್ಮ ಜೀವನ ತೆತ್ತಬೇಕಾಯಿತು ಅಂತ ಹೇಳ್ಬಿಟ್ಟು ಅಂತ. ಹೌದು ಸರ್, ಈಗ ಅವ್ರ ಜೀವ ಹೋಯ್ತು. ಈಗ ಇವರು ಅವ್ರಿಗೇನು ಇದರಲ್ಲಿ ಇದೇ ಇಲ್ಲ ಅಂಥದ್ರಲ್ಲಿ ಇವ್ರನ್ನ ಯಾಕೆ ಸಿಗಿಸ್ಬೇಕಾಗಿತ್ತು, ಏನು ಕಾರಣ ಅನ್ನೋದನ್ನು ನಾವು ಕೇಳ್ಕೊತಾ ಇದ್ದೀವಿ ಸರ್. ಅಷ್ಟೇ. ಈಗ SIT ತನಿಖೆ ಆರಂಭ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಹೊರಗಡೆ ಬರ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ SIT ತನಿಖೆ ಬಗ್ಗೆ? ಸರ್, SIT ತನಿಖೆಯಿಂದ ಅವ್ರು ಗೋವಾ ಕರ್ಕೊಂಡೋಗಿದ್ರು. ನಮಗೆ ಅದು ಗೋವಾ ಕರ್ಕೊಂಡೋಗಿರೋ ವಿಷಯ ನಮಗೂ ಗೊತ್ತಿರಲಿಲ್ಲ ಸರ್. ನಾನು ನೆನ್ನೆ ಪೇಪರಲ್ಲಿ ಓದಿದಾಗಲೇ ನಮಗೂ ಗೊತ್ತಾಗಿದ್ದು. ಗೋವಾ ಕರ್ಕೊಂಡೋಗಿದ್ರು, 2 ದಿನ ಅವ್ರನ್ನ ರೂಮಲ್ಲಿ ಕೂಡ ಹಾಕಿದ್ರು ಅನ್ನೋ ವಿಚಾರ ಹೊರಗಡೆ ಬರ್ತಾ ಇದೆ ಸರ್. ಇವತ್ತು ಮಧ್ಯಾಹ್ನ ಪೇಪರಲ್ಲಿ ಓದಿದಾಗ SIT ತನಿಖೆಯಿಂದ ಅವ್ರು ವಿಧಾನಸೌಧದಲ್ಲಿ ಯಾರಿಗೂ ಪ್ರಭಾವಿ ಮೀಟ್ ಮಾಡೋಕ್ಕೆ ಹೋಗಿ ವಿಷಯನ ಹಿಂಗೆ ಹಗರಣ ಆಗ್ತಾ ಇದೆ, ದುಡ್ಡು ಇದಾಗ್ತಿದೆ ಅಂತ ಹೇಳಿದ್ರು ಇವ್ರ ಮೇಲೆ ಫ್ರೆಷರ್ ಹಾಕಿದ್ದಾರೆ ಅನ್ನೋದನ್ನು ಪೇಪರಲ್ಲಿ ನಾನು ಓದಿದೆ ಸರ್. ಇವತ್ತು 3 ಗಂಟೆಗೆ ನಾನು ಪೇಪರ್
ನನಗೆ ಯಾರೋ ವಾಟ್ಸಪ್ ಮಾಡಿದ್ದಾರೆ, ಹಾಗಾಗಿ ಪೇಪರಲ್ಲಿ ನಾನು ಆ ವಿಷಯ ಓದಿದೆ. ಬಟ್ ಅದು ವಿಷಯ ಏನು ಅಂತ ನಾನು ಕೇಳ್ತಾರೆ ಸರ್. ಹಗರಣ ಒಂದು ಕಡೆ ಆದರೆ ಅಲ್ಲಿನ ವಿಷಯ ಆಫೀಸಲ್ಲಿ ಏನು ವಿಚಾರ ನಡೀತು, ಅವರಿಗೀಗ ಮನೆಗೆ ಬಂದ ಮೇಲೂ ಯಾವ ಅಧಿಕಾರಿ ಏನಕ್ಕೋಸ್ಕರ ಅವ್ರ ಮೇಲೆ ಪ್ರೆಷರ್ ಹಾಕಿದ್ದಾರೆ ಅನ್ನೋ ಸತ್ಯ ಎಲ್ಲ ಹೊರಗಡೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಇದು ಇಷ್ಟು ಒಂದು ಕಡೆ ಆದರೆ ಈಗ ಸರ್ಕಾರ ಆರಂಭದಿಂದಲೂ ಹೇಳ್ತಾ ಇದೆ ನಾವು ಅವರ ಒಂದು ಕುಟುಂಬ ಅಂದರೆ ನೊಂದ ಕುಟುಂಬದ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸರ್ಕಾರದಿಂದ ನಿಮಗೆ ಏನಾದ್ರು ಸಹಾಯ ಆಗಿರ್ಬೋದು, ಒಂದು ಭರವಸೆ ಆಗಿರ್ಬೋದು, ಏನಾದ್ರು ಒಂದು ಸಿಕ್ಕಿದೆಯಾ? ಭರವಸೆ ಅನ್ನೋದಕ್ಕೆ ಸಹಾಯ ಏನು ನಮಗೆ ಅಂಥದ್ದೇನು ಸಿಕ್ಕಿಲ್ಲ ಸರ್. ಭರವಸೆ ಅಂದರೆ ಇನ್ನೂ ಅದೇ ನಿಮ್ಗೆ ಮಗನಿಗೆ ಇಲ್ಲ ನಿಮಗೂ ಯಾವ್ದಾದ್ರು ಒಂದು ವರ್ಕ್ ಮಾಡ್ಕೊಳ್ಳಿ, ಅದು ಸಾಧಾರಣ ಸರ್, ಗೌರ್ಮೆಂಟ್ ರೂಲ್ಸ್ ಇರೋದು. ಬಟ್ ಬೇರೆ ರೀತಿ ಯಾವುದೇ ಸಹಕಾರ ನಮ್ಗೆ ಸಿಕ್ಕಿಲ್ಲ ಸರ್, ಗೌರ್ಮೆಂಟಿಂದ ಏನು ಸಿಕ್ಕಿಲ್ಲ ಸರ್. ಇದಿಷ್ಟು ಏನಂದ್ರೆ ಈಗ ಆಗಿರೋದು ಅಂತಿಮವಾಗಿ ಆ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣದ ಇಲಾಖೆ ಸಚಿವರೇ ರಾಜೀನಾಮೆ ಕೊಟ್ಟರು ಅಂತ. ಆದರೆ ಅದಕ್ಕೊಂದು ನಿಗಮದ ಅಧ್ಯಕ್ಷರಾಗಿರ್ತಾರೆ ಮತ್ತು ಬೇರೆ ಬೇರೆ ಇರ್ತಾರೆ, ಅವ್ರ ಮೇಲೆ ಏನಾದರೂ ಕ್ರಮಗಳ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿಬಂತಾರೆ, ಏನು ಹೇಳ್ತೀರಾ? ಹೌದು ಸರ್, ಅಧ್ಯಕ್ಷರ ಮೇಲೆ ಯಾರ ಮೇಲೂ ಅವ್ರು ಕ್ರಮ ತಗೊಂಡಿಲ್ಲ ಸರ್. ಇನ್ನು ಬರೀ ಅವ್ರು ಮೆನ್ಷನ್ ಮಾಡಿರೋ 3 ಅಧಿಕಾರಿಗಳು ಮಾತ್ರ ಆಗಿರುತ್ತೆ ಸರ್. ಇದಿಷ್ಟು ಅಧ್ಯಕ್ಷರ ಗಮನಕ್ಕೆ ಬರದೇ ಇರುತ್ತೆ ಸರ್. ಇದೆಲ್ಲ ನಾವು ಅದನ್ನು ಹೇಳ್ತಾ ಇರೋದು, ಅವ್ರ ಗಮನಕ್ಕೆ ಬರ್ದಂಗೆ ಇದೆಲ್ಲ ಬರೀ ಅಧಿಕಾರಿಗಳೇ ಮಾಡೋಕ್ಕೆ ಸಾಧ್ಯನಾ ಸರ್? 3 ಜನ ಅಧಿಕಾರಿ ಹೆಸರು ನಮ್ಮ ಮನೆಯವರು ಮೆನ್ಷನ್ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು ಅಧ್ಯಕ್ಷರು ಗಮನಕ್ಕೆ ಬರದೆ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಸರ್. ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್, ಅಮೌಂಟಿನ ವಿಷಯದಲ್ಲಿ ಗೊತ್ತಾಗಿರುತ್ತೆ ಅಂತ ತಿಳ್ಕೊಂಡು. ಒಂದು ಕಡೆ SIT ತನಿಖೆ ನಡೀತಾರೆ, ಇನ್ನೊಂದು ಕಡೆ CBI ತನಿಖೆ ಕೂಡ ಆ ಬ್ಯಾಂಕಿನ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ನಡೀತಿರೋಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಸರ್ ನಾವು ಹೇಳ್ತಾ ಇರೋದು, ಈಗ SIT ಆಗಲಿ CBI ಆಗಲಿ ವಿಚಾರಣೆ ನ್ಯಾಯಯುತವಾಗಿ ವಿಚಾರಣೆ ನಡಿಬೇಕು. ನಾವು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ತನಿಖೆ ನಡಿಬೇಕು ಸರ್, ಹೆಚ್ಚಿನ ತನಿಖೆ ನಡಿಬೇಕು. ಇದರಿಂದ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅನ್ನೋ ಹಗರಣ ಪೂರ್ತಿ ಹೊರಗಡೆ ಬರಬೇಕು. ನಮ್ಮ ಮನೆಯವ್ರ ಆಫೀಸಲ್ಲಿ ಏನು ನಡೀತೋ ಅನ್ನೋ ವಿಷಯನೂ ಹೊರಗಡೆ ಬರಬೇಕು. ಮತ್ತು ಅವ್ರ ಮನೆಗೆ ಬಂದ ಮೇಲೆ ಅವ್ರ ಫೋನಿಗೆ ಯಾರು ಫೋನ್ ಮಾಡಿದ್ದಾರೆ, ಯಾರು ಪ್ರೆಷರ್ ಹಾಕಿದ್ದಾರೆ ಅನ್ನೋ ವಿಚಾರನೂ ನಮಗೆ ಗೊತ್ತಾಗಬೇಕು. ಸಚಿವರ ತಲೆದಂಡನ ನಿಮಗೆ ಸಮಾಧಾನ ತಂದಿದೆಯಾ? ಸರ್ ಅದೇನು ಹೇಳ್ತೀನಿ, ರಾಜಕೀಯದ ನಾನು ಬರಲ್ಲ ಸರ್. ಅದು ಯಾರು ಅವ್ರ ರಾಜಕೀಯ ಅವ್ರವ್ರ ವೈಯಕ್ತಿಕ, ಅದು ರಾಜೀನಾಮೆ ಕೊಡೋದು ಇದು ಮಾಡೋದಿಲ್ಲ. ಬಟ್ ಸತ್ಯ ಹೊರಗಡೆ ಬಂದಿಲ್ಲಲ್ಲ ಸರ್. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಬಂದಿದೆ, ಬೇರೆ ಯಾವ ವಿಷಯನೂ ಹೊರಗಡೆ ಬಂದಿಲ್ಲಲ್ಲ ಸರ್. ಅದನ್ನು ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಮೃತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರ ಮಾತುಗಳು. ತನಿಖೆ ಯಾವುದೇ ನಡೆದರೂ ಕೂಡ ಅಂತಿಮವಾಗಿ ನನಗೆ ಬರಬೇಕಾಗಿದ್ದು ನನ್ನ ಪತಿಯ ಸಾವಿಗೆ ಕಾರಣ ಏನು, ಯಾಕೋಸ್ಕರ ನನ್ನ ಪತಿ ಇಂಥ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು, ಹಾಗೆ ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ನೆರವು ಅಗತ್ಯ ಇದೆ, ಮುಂದಿನ ದಿನಗಳಲ್ಲಿ ನಾನು ಸಂಸಾರ ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.